ನನ್ನ ಹೆಸರು ವಿಶ್ವಕುಮಾರ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಫ್ಯಾಗೋ ಅಂತ ಒಂದು ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೊಂದು ಒಳ್ಳೆಯ ಸೆಷನ್ ಇದೆ, ಪ್ರಶ್ನೋತ್ತರ ಟೆಕ್ ಸೆಷನ್ ಅಂತ. ಓಕೆ. ಸೊ ನಾವು ಪ್ರಶ್ನೆಗಳನ್ನ ನಾವು ಮಂಜುನಾಥ್ ಅಣ್ಣನವ್ರಿಗೆ ನಾವು ಕೇಳ್ತಾ ಹೋಗ್ತೀವಿ. ಎಷ್ಟೋ ಸಾರಿ ನಾವು ಈ ಒಂದು ಹ್ಯಾಪಿ ಎಂಪ್ಲಾಯ್ಸ್ ಡೇ ಅಂತ ಮಾಡ್ತಾ ಇದ್ದೀವಿ. ಈ ದಿನ ಒಂದು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟೋ ಸಾರಿ ನಮಗೆ ಪ್ರಶ್ನೆಗಳಿರುತ್ತೆ. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಒಂದು ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟೋ ಸಾರಿ ನಮಗೆ ಪ್ರಶ್ನೆಗಳಿರುತ್ತೆ. ಇಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ನಾವು ಒಂದು ಆಧ್ಯಾತ್ಮಿಕ ಬಿಡಿಸ್ಕೊಳ್ಳೋದು ಬೇಡ, ಆಧ್ಯಾತ್ಮಿಕ ದೂರ ತಗೊಳೋಣ. ಒಂದು ದಿನನಿತ್ಯ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಶಾಂತತೆಯನ್ನು ಕಾಪಾಡ್ಕೊಬೇಕು ಅನ್ನೋಂಥ ಹತ್ತು ಹಲವು ಪ್ರಶ್ನೆಗಳೇ ನಮ್ಮಲ್ಲಿರುತ್ತೆ. ಅದಕ್ಕೆ ನನ್ನ ರೆಪ್ರೆಸೆಂಟೇಟಿವ್ ಆಗಿ ನಾನು ಮಂಜುನಾಥ್ ಅವ್ರಿಗೆ ಕೇಳ್ತಾ ಹೋಗ್ತೀನಿ. ತಾವು ಸಹ ಈ ಒಂದು ಸೆಷನ್ ಆದಮೇಲೆ ಏನಾದರೂ ನಿಮಗೆ ಪರ್ಸನಲ್ ಪ್ರಶ್ನೆಗಳಿದೆ, ದಯವಿಟ್ಟು ತಾವು ಕೇಳ್ಬೋದು. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಆಫೀಸ್ಗೆ ಹೋಗ್ಬೇಕು ಬೆಳಗ್ಗೆ ಎದ್ದು. ಸೊ ಹೋಗ್ಬೇಕಂತ ಟೆನ್ಷನ್ ಇರುತ್ತೆ. ಆಫೀಸ್ಗೆ ಹೋಗ್ತೀವಿ, ಪೆಂಡಿಂಗ್ ವರ್ಕ್ ಓಕೆ ಮಾಡ್ಬೇಕಂತ ಅನ್ಸುತ್ತೆ, ಮಾಡ್ತಾ ಹೋಗ್ತೀವಿ. ಕೆಲಸ ಮಾಡ್ಬೇಕಾದ್ರೆ ಈ ರೀತಿ ಅನ್ಸುತ್ತೆ, ಯಾವಾಗಪ್ಪ ಮಧ್ಯಾಹ್ನ ಊಟ ಟೈಮ್ ಬರ್ತಿದೆ ಅಂತ. ಊಟ ಟೈಮು ಊಟನೂ ಮಾಡ್ತೀವಿ, ಮತ್ತೆ ಯಾವಾಗ 5 ಗಂಟೆ ಆಗುತ್ತೆ ಅಂತ ಅನ್ನಿಸ್ತಾ ಇರ್ತದೆ. ಸೊ ಆ ಸಮಯ ಏನಿರುತ್ತಂದ್ರೆ, ನಾವು ನನಗೆ ಅನಿಸಿದ್ದು ಮೊದಲು ಆಫೀಸಿಂದ ರಿಲೀಸ್ ಆದರೆ ಸಾಕು ಅಂತ ಅನ್ನಿಸ್ತಾ ಇರ್ತಿದೆ. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ, ಇಲ್ಲಿ ನಾವು ಹ್ಯಾಪಿ ಎಂಪ್ಲಾಯ್ಸ್ ಡೇ ಅಂತ ಹೇಳ್ತೀವಲ್ಲ, ನಾನು ದಿನನಿತ್ಯ ಕೆಲಸ ಮಾಡ್ತಾ ಇದ್ದು ಸಹ ನಾನು ಯಾವ ರೀತಿ ಹ್ಯಾಪಿ, ಯಾವ ರೀತಿ ನಾವು ಆವಾಗಲೇ ನೀವು ಹೇಳಿದ್ದೀರಾ, ಯಾವ ರೀತಿ ನಾನು ಅದನ್ನ ಜಾಬ್ನ ಎಂಜಾಯ್ ಮಾಡಬೇಕು ಅನ್ನೋಂಥದ್ದೊಂದು ಪ್ರಶ್ನೆ ಇದೆ. ದಯವಿಟ್ಟು ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಮಂಜುನಾಥ್ ಅವರೇ. ಎಲ್ರಿಗೂ ನಮಸ್ಕಾರ. ಹ್ಯಾಪಿನೆಸ್ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ನಮ್ಮ ಕೈ ಕಾಲು ನಮ್ಮ ಕರ್ಮೇಂದ್ರಿಯಗಳು ಕೆಲಸ ಮಾಡುತ್ತವೆ. ಆದ್ರೆ ಮನಸ್ಸನ್ನ ನಾವು ಒಳ್ಳೆಯ ಒಂದು ಉತ್ಸಾಹದ ಆಲೋಚನೆಯನ್ನ ಮನಸ್ಸು ಕೊಳ್ಳಿಲ್ಲ ಅಂದ್ರೆ, ಕಳೆದು ಹೋಗಿರೋ ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆಗ ನಮ್ಮ ಮನಸ್ಸು ಖುಷಿ ಇರಲ್ಲ. ನಾವೊಂದು ಆಫೀಸ್ಗೆ ಹೋದಾಗ ಅಲ್ಲಿ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡ್ತೀವಿ. ನಮ್ಮ ಮನಸ್ಸಿಗೆ ಯಾವಾಗ್ಲೂ ಒಂದು ಹೊಸತನ ಇದ್ರೆ ಅದು ಖುಷಿ. ಒಂದು ರೊಟೀನ್, ಒಂದು ಮೆಕ್ಯಾನಿಕಲ್ ಆ ತರ ಇದ್ದಾಗ ಅದು ಖುಷಿ ಆಗಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ನಾವು ಮನೆಯಿಂದ ಆಫೀಸಿಗೆ ತರೋಕ್ ಮೊದ್ಲೇನೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಜಾಬ್ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಏನೋ ಒಂದು ಸಂಪಾದನೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ದೆ, ನಾನು ವಿಶ್ವದ ಒಂದು ಫ್ಯಾಮಿಲಿ ಜೊತೆ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಒಂದು ಒಳ್ಳೆಯ ಸಮಾಜಕ್ಕೆ ಏನೋ ನನ್ನ ಕಡೆಯಿಂದ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ದೇವರ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಕೇವಲ ಲೈವ್ಲಿಹುಡ್ಗೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಮೈಂಡ್ ಅಲ್ಲಿ ಯಾವತ್ತೂ ಥಾಟ್ ಕೊಡಬಾರ್ದು. ಮನಸ್ಸು ಯಾವಾಗೂ ಕೂಡ ಏನ್ ಇಷ್ಟಪಡುತ್ತೆ ಅಂದ್ರೆ ಒಂದು ಅಟೈನ್ಮೆಂಟ್, ಪ್ರಾಪ್ತಿ. ಆದ್ರೆ ಸ್ಥೂಲವಾಗಿರುವಂಥದ್ದು, ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಒಂದು ವಸ್ತು ಕೊಟ್ರಿ, ಆ ವಸ್ತುನಲ್ಲಿ ಏನು ಖುಷಿ ಇರಲ್ಲ, ಆ ವಸ್ತು ಬಗ್ಗೆ ಸಂಕಲ್ಪ ಏನಿರುತ್ತಲ್ಲ ಅದು ಕೊಡುತ್ತೆ. ನಮ್ಮ ಮನಸ್ಸಿಗೆ ಏನಂತ ಹೇಳಿದ್ರೆ ಖುಷಿ ಬೇಕು. ಆ ಖುಷಿ ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಬೇರೆಯವರಿಗೆ ನಾನು ಖುಷಿ ಕೊಡಬೇಕು ಅಂತ ಹೋಗ್ಬೇಕೆ ಹೊತ್ತು ಆಫೀಸ್ಗೆ, ನಾನು ಬೇರೆಯವರಿಗೆ ಏನಾದ್ರೂ ನನ್ನ ಮೂಲಕ ಒಂದು ರೀತಿಯಲ್ಲಿ ಶಾಂತಿ ಕೊಡಬೇಕು, ಒಂದು ಪ್ರೀತಿ ಕೊಡಬೇಕು, ಒಂದು ಸಹಯೋಗ ಕೊಡಬೇಕು, ಒಂದು ಸೇವೆ ಕೊಡಬೇಕು ಅಂತ ನೀವು ಮನಸ್ಸಲ್ಲಿ ಏಮ್ ಇಟ್ಕೊಂಡು ಹೋದಾಗ ಬೈ ಪ್ರಾಡಕ್ಟ್ ಅಲ್ಲಿಂದ ನಿಮ್ಗೂ ಅದೇ ಸಿಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನನಗೆಲ್ಲರೂ ಕೋಆಪರೇಟ್ ಆಗಿರ್ಬೇಕು, ನಾನು ಹೇಳಿರೋ ಕೆಲಸ ಎಲ್ಲರೂ ಪರ್ಫೆಕ್ಟ್ ಆಗಿ ಮಾಡಿರ್ಬೇಕು, ನಾನು ಏನ್ ಹೇಳ್ತೀನೋ ಅದನ್ನೇ ಎಲ್ಲರೂ ಮಾಡ್ಬೇಕು, ನಾನು ಅನ್ಕೊಂಡಂಗೆ ಆಗ್ಬೇಕು, ಸಿಚುವೇಶನ್ ನನ್ನ ಪ್ರಕಾರನೇ ಇರ್ಬೇಕು, ನನಗೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾನು ಹೇಳಿದ್ದಕ್ಕೆ ಎಸ್ ಎಸ್ ಅಂತ ಅಕ್ಸೆಪ್ಟ್ ಮಾಡ್ಬೇಕು. ಈ ತರ ನಮ್ಮ ಮನಸ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೊಂಡ್ಬಿಟ್ರೆ, ಅಲ್ಲಿ ಹೋದಾಗ ಅದಕ್ಕೆ ಆಪೋಸಿಟ್ ಆದಾಗ ನಮ್ಮ ಮನಸ್ಸು ಹ್ಯಾಪಿ ಆಗಿ. ಅದಕ್ಕೆ ಮನಸ್ಸಿಗೆ ಖುಷಿ ಬರೋ ರೀತಿಯಲ್ಲಿ ಮನಸ್ಸನ್ನ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು ನೀವು ಆಫೀಸ್ಗಾದ್ರೂ ಹೋಗಿ, ಎಂತ ಜಾಬ್ಗಾದ್ರೂ ಹೋಗಿ, ಅಲ್ಲಿ ನಿಮ್ಮ ಹತ್ರ ಟೆನ್ಷನ್ ಬರಲ್ಲ, ಸ್ಟ್ರೆಸ್ಸು ಬರಲ್ಲ, ಯಾವುದೇ ರೀತಿ ಯಾರ ಮಾತುಗಳು ಕೂಡ ನಿಮ್ಮ ಮೈಂಡ್ ನ ಹರ್ಟ್ ಮಾಡಲ್ಲ. ಆ ಪ್ರಿಪರೇಷನ್ ಇಲ್ಲದೆ ಹೋಗ್ತೀವಲ್ಲ, ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ಮನೆಗೆ ಬರೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಮನೆ ಅಂದ್ರೆ ನಮ್ಗೊಂದು ಕಂಫರ್ಟ್ ಝೋನ್, ಮನೆ ಅಂದ್ರೆ ಒಂದ್ ರೀತಿ ಫ್ರೀಡಮ್,
ಮನೆ ಅಂದ್ರೆ ನಮ್ಗೆ ನಂದು ನಾನು ಅನ್ನೋದು ನಡೆಯುತ್ತೆ. ಐ ಆಮ್ ದ ಹೆಡ್ ಆಫ್ ಮೈ ಫ್ಯಾಮಿಲಿ ಅನ್ನೋ ಫೀಲಿಂಗ್ ಇರುತ್ತೆ. ಬಟ್ ಅಲ್ಲಿ ನಾನು ಇನ್ನೊಬ್ರಿಗೆ ಹೆಡ್ ಅಂತ ತಿಳ್ಕೊಂಡು ನನಗ್ ಮೇಲೆ ಹೆಡ್ ಇದ್ದಾರೆ ಅಂತ ತಿಳ್ಕೊಂತೀನಿ. ಅದಕ್ಕೆ ಬ್ರಹ್ಮಕುಮಾರಿ ಈಶ್ವರಿಯ ವಿದ್ಯಾಲಯದ ಒಬ್ಬ ದಾದಿಜಿ ಇದ್ರು, ನಮ್ಮ ಬ್ರಹ್ಮ ಬಾಬಾರವರ ನಂತರ ಪ್ರಕಾಶ್ ಮಣಿ ದಾದಿ. ಸುಮಾರು ಇವತ್ತು ಸಂಸ್ಥೆ ಬಂದು 140 ದೇಶಗಳು ಮತ್ತೆ 8,000 ಸೇವಾ ಕೇಂದ್ರಗಳ ದೊಡ್ಡ ಕಾರ್ಯಾಚರಣೆ. ಒಬ್ಬ ಜರ್ನಲಿಸ್ಟ್ ಬಂದು ಕೇಳ್ತಾರೆ, ದಾದಿಜಿ ನೀವು ಇಷ್ಟು ದೊಡ್ಡ ಸಂಸ್ಥೆಯ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದೀರಾ, ನಿಮ್ಗೆ ಯಾವತ್ತು ಟೆನ್ಷನ್ ಆಗಲ್ವಾ, ಸ್ಟ್ರೆಸ್ ಆಗಲ್ವಾ, ನಿಮ್ಗೆ ಏನೂ ಕೂಡ ಮೈಂಡ್ಗೆ ಫೀಲಿಂಗ್ ಬರಲ್ವಾ ಅಂತ. ಆಗ ದಾದಿಜಿ ಹೇಳಿದ್ರು, ನಾನು ಯಾವತ್ತಾದ್ರೂ ನನ್ನ ಹೆಡ್ ಅಂತ ತಿಳ್ಕೊಂಡಿದ್ರೆ ತಾನೇ ನನಗಾಗೋದು, ಹೆಡ್ ಅಂತ ತಿಳ್ಕೊಂಡ್ರೆ ಹೆಡ್ ಏಕ್ ಬರೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ನೀವು ಸೇವಾದಾರಿ ಅಂತ ತಿಳ್ಕೊಳ್ಳಿ, ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ಳಿ, ಸರ್ವೆಂಟ್ ಅಂತ ತಿಳ್ಕೊಳ್ಳಿ, ದೇವರ ಸೇವೆ ಅಂತ ತಿಳ್ಕೊಳ್ಳಿ, ನಿಮಿತ್ತ ಅಂತ ತಿಳ್ಕೊಳ್ಳಿ, ಆವಾಗ ನೀವು ಖುಷಿಯಾಗಿರ್ತೀರಾ. ಬಟ್ ನಾನು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾವ ತರ ಕೆಲಸ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಲ್ಲ, ನಾನು ಮಾಡೋ ಅಂತ ಕೆಲಸನ ಯಾವ ಮೈಂಡ್ ಸೆಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ನಾವು ಜಾಬ್ಗೆ ಹೋದಾಗ ನಾವು ಹ್ಯಾಪಿ ಆಗಿರ್ತೀವಿ, ಲೈಫ್. ಥ್ಯಾಂಕ್ಸ್ ಮಂಜುನಾಥ್ ಅವರೇ. ಸೊ ನೀವು ಹೇಳಿದ ಪ್ರಕಾರವಾಗಿ ನಾನು ಮೈಂಡ್ನ ಸೆಟ್ ಮಾಡ್ಕೊಬೇಕು. ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನಾನು ಈ ಜಾಬ್ಗೆ ಹೋಗ್ತಾ ಇದ್ದೀನಿ ಅನ್ನೋಂಥ ಒಂದು ಬರ್ಡನ್ ಇಟ್ಕೊಬಾರ್ದು. ಸೊ ನಾನು ಅಲ್ಲಿ ಒಂದು ಸೇವೆ ಮಾಡಕ್ ಹೋಗ್ತಾ ಇದ್ದೀನಿ, ಇಲ್ಲ ಬಹುಶಃ ಎಂಜಾಯ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಬಹುಶಃ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ, ಅಲ್ಲಿ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದಾಗ ಆ ಒಂದು ಖುಷಿ ಅನುಭವ ಆಗುತ್ತೆ ಅಂತ ತಾವು ತಿಳಿಸಿದ್ದೀರಾ. ಥ್ಯಾಂಕ್ ಯು. ನನಗೊಂದು ಪ್ರಶ್ನೆ ತುಂಬ ವಿಚಿತ್ರ ಅನಿಸುತ್ತೆ. ಆ ಪ್ರಶ್ನೆ, ನಾನು ಚಿಕ್ಕ ಹುಡುಗ ಇದ್ದಾಗ, ಒಂದು 5ನೇ ಕ್ಲಾಸ್ ಇದ್ದಾಗ, ನಮ್ಮ ಸೀನಿಯರ್ಸು 7ನೇ ಕ್ಲಾಸ್ ಹುಡುಗರು ಆಟ ಆಡ್ಬೇಕಾದ್ರೆ ನಂಗೆ ಅನ್ನಿಸ್ತಾ ಇತ್ತು, ನಾನು ಯಾವಾಗಪ್ಪ 7ನೇ ಕ್ಲಾಸ್ಗೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇತ್ತು. ಸೊ 7ನೇ ಕ್ಲಾಸ್ ಪಾಸನೇ ಆಯಿತು. ಸೊ ಓಕೆ, ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು, ಇಂಗ್ಲೀಷ್ ಮೀಡಿಯಂ ಸೇರ್ಕೊಬೇಕು ಅಂತ ಓಕೆ, ಮತ್ತೆ ನಾವು ಹೈಸ್ಕೂಲ್ ಜಾಯ್ನ್ ಆದೆ. 8ನೇ ಕ್ಲಾಸ್ ಬಂದೆ, NCCಗೆಲ್ಲ ಸೇರ್ಕೊಂಡ್ವಿ. ಯಾವಾಗಪ್ಪ ನಾನು SSLCಗೆ ಬರ್ತೀನಿ ಅಂತ ಅದಂತ ನಮ್ಗೆ ಕುತೂಹಲ ಇರುತ್ತೆ. ಓಕೆ, ನಾನು SSLCಗೆ ಹೋಗ್ಬೇಕು ಅಂತ. ಸೊ SSLCಗೆ ಬಂದ್ವಿ, ಚೆನ್ನಾಗಿ ಓದ್ಬೇಕಂತ ಅನ್ನಿಸ್ತು, ಚೆನ್ನಾಗಿ ಓದಿದ್ವಿ. ಒಂಥರ ಗುಡ್ಡ ಪರ್ವತ ಥರ ಕಾಣಿಸುತ್ತೆ. ಸೊ ಅದನ್ನು ಹತ್ಕೊಂಡು ಹೋಗ್ತೀನಿ. ಓಕೆ, ಎಲ್ಲೋ ಒಂದು ಅಚೀವ್ ಆಗ್ತೀನಿ, ಎಕ್ಸಾಮ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ, ಖುಷಿ ಆಗುತ್ತೆ. ಮತ್ತೆ ಪಾಸ್ ಆದಮೇಲೆ ಮತ್ತೆ ಓಕೆ, ಯಾವ ಕಾಂಬಿನೇಷನ್ ತೊಗೊಬೇಕು, ಸೈನ್ಸ್ ತೊಗೊಬೇಕಾ, ಡಿಪ್ಲೊಮಾಗೆ ಹೋಗ್ಬೇಕಾ, ಮತ್ತೆ ಅಲ್ಲಿ ಪ್ರಶ್ನೆಗಳು ಬರ್ತಿದೆ. ನಾನು 5ನೇ ಕ್ಲಾಸ್ ಇದ್ದಾಗ 7ನೇ ಕ್ಲಾಸ್ ಮುಗಿದೋದ್ರೆ ಸಾಕು ಅಂತ ಅನ್ಕೊಂಡಿದ್ದು. ಬಟ್ ಇಲ್ಲಿ SSLC ಆದ್ಮೇಲೆ ಮತ್ತೆ ಪ್ರಶ್ನೆಗಳು ಬಂತು. ಮತ್ತೆ ಫಸ್ಟ್ PUC, ಸೆಕೆಂಡ್ PUC, ಹೀಗೆ ಒಂದು ಬೆಟ್ಟ ಹತ್ತುತ್ತಾ ಇದ್ದೀನಿ ಅಂತ ಅನುಭವ ಆಗುತ್ತೆ. ಹತ್ತಾದ್ಮೇಲೆ ಇನ್ನೂ ಒಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ. ಸೆಕೆಂಡ್ PUC ಆಯಿತು, ಯಾವತ್ತು ತೊಗೊಬೇಕು, ಮತ್ತೆ ಇಂಜಿನಿಯರಿಂಗಾ, ಮೆಡಿಕಲ್ಲಾ, ಓಕೆ, ಇದೇ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ. ಆಯಿತು, ಇಂಜಿನಿಯರಿಂಗ್ ಆಗುತ್ತೆ. ಓಕೆ, ಇನ್ನು ಇಂಜಿನಿಯರ್ ಮುಗಿತಾ, ಸೆಟ್ಲ್ ಆಯ್ತಾ, ಇಲ್ಲ ಮತ್ತೆ ಜಾಬ್ ಹುಡುಕ್ಬೇಕು. ಜಾಬ್ ಹುಡುಕ್ಬೇಕಾದ್ರೆ ಸುಮ್ಮನೆ ಜಾಬ್ ಕೊಡಲ್ಲ, ಯಾವುದೋ ಕೋರ್ಸ್ ಮಾಡಿದಾರ ಅಂತ ಕೇಳ್ತಾರೆ. ಈಗ ನಾವು ಇಷ್ಟು ವರ್ಷ ಓದಿದ್ದು ಅದು ಉಪಯೋಗ ಆಗಲ್ಲ. ಸ್ವಲ್ಪ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಸೊ ಕೋರ್ಸ್ ಮಾಡ್ತೀವಿ, ಜಾವಾ, ಕ್ಲೌಡ್, ಸಿಕ್ಕಾಪಟ್ಟೆ ಕೋರ್ಸಸ್ ಮಾಡ್ತೀವಿ. ಅದು ಮಾಡಾಯ್ತಾ ಮತ್ತೆ ಇಂಟರ್ನಲ್ ಪಾಸ್ ಮಾಡ್ತೀವಿ, ಜಾಬು ಸಿಗ್ಬಿಡುತ್ತೆ. ಓಕೆ, ಮುಗ್ದೈತಾ, ಇಲ್ಲ ಮತ್ತೆ ಕಷ್ಟ, ಮತ್ತೆ ನಾನು ಕಾಂಪೀಟ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು, ಇಲ್ಲಾಂದರೆ ಕೆಲಸದಿಂದ ಏನೇನಪ್ಪ ಈಗ ನಡೀತಾ ಇದೆ ಈಗ ಪಿಂಕ್ ಸ್ಲಿಪ್ ಎಲ್ಲ ಆ ರೀತಿ ಆಗುತ್ತೆ. ಓಕೆ, ಜಾಬಲ್ಲಿ ಒಳ್ಳೆ ಪರ್ಫಾರ್ಮು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಅಂದರೆ ಪ್ರತಿಯೊಂದು ಬೆಟ್ಟನ ಹತ್ಕೊಂಡು ಹೋಗ್ತಾನೆ ಇದ್ದೀನಿ. ಎಲ್ಲರೂ ಹೇಳ್ತಾರೆ, ಓಕೆ ಎಲ್ಲ ಜಾಬ್ ಸಿಕ್ಕಿದೆ, ಚೆನ್ನಾಗಿದೆಯಾ, ಈಗ ಒಂದು ಲೆವೆಲಲ್ಲಿ ಇದೆಯಾ, ಮದುವೆ ಆಗೋ ಅಂತ ಹೇಳ್ತಾರೆ, ಸೆಟಲ್ ಆಗೋ ಅಂತ ಹೇಳ್ತಾರೆ. ಓಕೆ, ಮದುವೆನ ಆಗ್ತೀವಿ. ಆಗ ಮದುವೆ ಆದ್ಮೇಲೆ ಕಾಣಿಸುತ್ತೆ ಮೌಂಟ್ ಎವರೆಸ್ಟ್. ಸೊ ವಾಟ್ ಈಸ್ ಸೆಟಲ್, ಲೈಫ್ ಸೆಟಲ್ ಆಗೋದನ್ನೇನು ಅಂತ ಅರ್ಥ ಆಗ್ತಿಲ್ಲ. ಏನು ನಾವು ಕಡೆಯವರೆಗೂ ಇನ್ನು ಶರೀರ ಸತ್ತೋಗ್ತೀವಿ ಅಂದ್ರೇನೆ ಸೆಟಲ್ಲ, ಇಲ್ಲಿ ಯಾವುದು ಸೆಟಲ್ ಆಗುವಂಥ ಹಂತ ಯಾವುದು ಅನ್ನೋಂಥ ಪ್ರಶ್ನೆ. ಬಹುಶಃ ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಾವು ಒಂದು ಪ್ರಪಂಚನೇ ತಿಳ್ಕೊಂಬಿಟ್ಟಿದೀವಿ, ಅದೇನೇ ನಮ್ದು ಗೋಲು, ಅದೇನೇ ನಮ್ಮ ಸೆಟಲ್ಮೆಂಟ್ ಅಂತ ತಿಳ್ಕೊಂಬಿಟ್ಟಿದೀವಿ. ನಮ್ಮೆಲ್ಲರಿಗೂ ಕೂಡ 2 ಪ್ರಪಂಚ ಇದೆ. ಒಂದು ಎಕ್ಸ್ಟರ್ನಲ್ ವರ್ಲ್ಡ್, ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ನಮಗೆ ಕಣಕ್ಕೆ ಕಾಣಿಸೋದೇನು, ನೇಮು, ಫೇಮು, ಪೋಸ್ಟ್,
ಪೊಸಿಷನ್ನು, ದುಡ್ಡು, ಕಾಸು, ಲಕ್ಸುರಿ, ಪ್ರಮೋಷನ್, ಎಂಜಾಯ್ಮೆಂಟ್ ಸತ್ತೋಗೋದು. ಇದು ನಮ್ಗೆ ಕಾಣಿಸ್ತಾರೆ. ಇದು ಎಕ್ಸ್ಟರ್ನಲ್ ಲೈಫ್. ಇನ್ನೊಂದು ಲೈಫು ಇಂಟರ್ನಲ್. ನಮ್ಮ ಒಳಗಡೆ ಮನಸ್ಸಿನ ಒಂದು ಥಿಂಕಿಂಗು, ಥಾಟ್ಸ್, ಫೀಲಿಂಗು, ಆಕ್ಷನ್ಸು, ಆಟಿಟ್ಯೂಡು, ಕರ್ಮ ಎಲ್ಲಾನು ಸೇರ್ಕೊಳ್ಳುತ್ತೆ. ನಾವೇನ್ ಮಾಡ್ತಾ ಇದೀವಿ, ಜೀವನದ ಉದ್ದನೂ ಕೂಡ ಹೊರಗಡೆ ಇರ್ತಕ್ಕಂಥ ಲೈಫ್ನ ನಾನು ಅಚೀವ್ ಮಾಡೋದೇ ಸೆಟ್ಲ್ ಅನ್ಕೊಂಡ್ಬಿಟ್ಟಿದೀವಿ, ಒಳಗಡೆ ಗಮನ ಕೊಡ್ತಾ ಇಲ್ಲ. ನಮ್ ಎಲ್ಲರ ಹತ್ರ ಕೂಡ 2 ಗಾರ್ಡನ್ ಇದೆ. ಒಂದು ಕಣ್ಣಿಗೆ ಕಾಣೋ ಗಾರ್ಡನ್, ಅದು ಮನೆ ಮುಂದೆ ಕಾಣ್ತಾ ಇದೆ. ಇನ್ನೊಂದು ಬ್ಯಾಕ್ ಗಾರ್ಡನ್ ಇದೆ, ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ ನಾವು. ಕಣ್ಣಿಗೆ ಕಾಣೋ ಗಾರ್ಡನ್ ಮುಂದೆ ನೀರ್ ಹಾಕಿಲ್ಲ ಅಂದ್ರೆ ನೀರ್ ಹಾಕ್ಬೇಕು ಅಂತ ಗೊತ್ತು, ಒಣಗಾಗ್ತಾ ಇರೋದು ಯಾವುದು ಗಿಡ ಮರ ಗೊತ್ತು, ಎಲ್ಲಾದ್ರೂ ಒಂದ್ ಕಡೆ ಏನಾದ್ರೂ ಕಳೆ ಇದ್ರೆ ಕಿತ್ತಾಕ್ಬೇಕು ಅಂತ ಗೊತ್ತು, ಬಿಕಾಸ್ ಇಟ್ ಈಸ್ ವಿಸಿಬಲ್. ನಾವ್ ಯಾವತ್ತೂ ಕೂಡ ಹಿಂದ್ಗಡೆ ಗಾರ್ಡನ್ ಕಡೆ ತಿರುಗಿ ನೋಡ್ಲೇ ಇಲ್ಲ. ಮುಂದ್ಗಡೆ ಮಾತ್ರ ನೀರ್ ಹಾಕ್ಬಿಟ್ಟು ಅದಕ್ಕೆ ಕೇರ್ ತಗೊಂಡು ಅದಕ್ಕೆ ಎಲ್ಲಾ ರೀತಿ ನರ್ಚರ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಪೋಷಣೆ ಮಾಡ್ಕೊಂಡು ಗ್ರೀನ್ ಆಗಿದೆ ಅಂತ ತಿಳ್ಕೊಂತಿದೀವಿ. ಹಿಂದ್ಗಡೆ ಇನ್ನೊಂದು ಗಾರ್ಡನ್ ಇದೆ, ಆ ಗಾರ್ಡನ್ ಕಡೆ ಗಮನ ಕೊಟ್ಟಿಲ್ಲ. ಒಂದ್ ಟೈಮ್ ಬರುತ್ತೆ, ಮುಂದ್ಗಡೆ ಗಾರ್ಡನ್ ಚೆನ್ನಾಗಿದೆ ಅಂತ ಮನೆ ಒಳಗ್ ಹೋಗ್ತೀವಿ. ಒಂದು ಟೈಮು ಆಚೆ ಒಳಗಡೆ ಹೋಗಿ ಹೊರಗಡೆ ಇರೋ ಗಾರ್ಡನ್ ನೋಡಿದ್ರೆ ಎಲ್ಲ ಬತ್ತಿ ಹೋಗಿರುತ್ತೆ, ಎಲ್ಲ ಒಣಗು ಹೋಗಿರುತ್ತೆ. ಯಾಕೆಂದ್ರೆ ನಮ್ ಜೀವನದಲ್ಲಿ ಸೆಟ್ಲ್ಮೆಂಟ್ ಅಂದ್ರೆ ಮುಂದಿರ್ತಕ್ಕಂಥ ಗಾರ್ಡನ್ ನೀರ್ ಹಾಕೋದಲ್ಲ. ನಮ್ ಜೀವನದ ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂತಹ ನಮ್ಮ ಮನಸ್ಸಿನ ಒಂದು ಸಂಸ್ಕಾರಗಳಿಗೆ, ನಮ್ಮ ಗುಣಗಳಿಗೆ, ನಮ್ಮ ಒಂದು ಕ್ಯಾರೆಕ್ಟರ್ಸ್ಗೆ, ನಮ್ಮ ಹ್ಯಾಬಿಟ್ಸ್ಗೆ, ನಮ್ಮ ಫೀಲಿಂಗ್ಸ್ಗೆ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಅದಕ್ಕೂ ಕೂಡ ನಾವು ನರ್ಚರ್ ಮಾಡ್ತಾ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡಕ್ಕೂ ನ್ಯಾಯ ಮಾಡಿದಾಗ ಅಲ್ಲಿ ನಿಮ್ಗೆ ಜೀವನದಲ್ಲಿ ಸೆಟ್ಲ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಹೊತ್ತು ನೀವು ಇಂಟರ್ನಲ್ ನಾವು ಬಿಟ್ಟು ಎಕ್ಸ್ಟರ್ನಲ್ ಮಾಡ್ತಾ ಹೋದ್ರೆ ಮುಂದೆ ಹೋಗ್ತಾ ಇದ್ರೆ ಒಂದೊಂದು ಆಗ್ತಾ ಇರ್ತೀರ ರೀಚ್, ಇನ್ನೊಂದು ರೆಡಿ ಆಗಿರುತ್ತೆ, ಇನ್ನೊಂದು ಮೈಲ್ ಸ್ಟೋನ್. ಆ ಮೈಲ್ ಸ್ಟೋನ್ ರೀಚ್ ಆಗ್ತೀರಾ. ನೀವ್ ಹೇಳಿದ್ರಿ 10th ಆಯ್ತು, ಡಿಗ್ರಿ ಆಯ್ತು, ಕಾಲೇಜ್ ಆಯ್ತು, ಕೆಲಸ ಆಯ್ತು, ಪ್ರಮೋಷನ್ ಆಯ್ತು, ಮತ್ತೆ ಈ ಕೋರ್ಸು ಆ ಕೋರ್ಸು, ಎಲ್ಲಿಗೆ ಎಂಡು? ಇದಕ್ಕೆ ಎಂಡ್ ಇಲ್ಲ. ಅದಕ್ಕೆ ಹೇಳ್ತಾರೆ ಮನುಷ್ಯ ಹ್ಯಾಪಿ ಆಗಿದ್ದು ಎಲ್ಲ ಮಾಡ್ಬೇಕಂತೆ, ಹ್ಯಾಪಿ ಆಗಿರ್ಲಿಕ್ಕೆ ಏನು ಮಾಡ್ಬಾರ್ದು. ಹ್ಯಾಪಿ ಆಗಿದ್ದು ಮಾಡಿದ್ರೆ ಅದು ಜೀವನ, ಹ್ಯಾಪಿಗೋಸ್ಕರ ಮಾಡಿದ್ರೆ ಅವನ್ ಪಾಪಿನೇ ಆಗ್ತಾನೆ ಹೊತ್ತು ಹ್ಯಾಪಿ ಆಗಿರಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ರು ಹ್ಯಾಪಿ ಆಗಿದ್ದು ಜೀವನದಲ್ಲಿ ಗೋಲ್ ರೀಚ್ ಮಾಡ್ಬೇಕು, ಆವಾಗ ಸೆಟ್ಲ್ಮೆಂಟ್ ಅಂತ ಫೀಲ್ ಬರುತ್ತೆ. ಹೊತ್ತು ನಾನು ಅದಾದ್ರೆ ಹ್ಯಾಪಿ ಆಗಿರ್ತೀನಿ, ಅದು ಸಿಕ್ಕಿದ್ರೆ ಹ್ಯಾಪಿ ಆಗಿರ್ತೀನಿ, ಅದು ಮಾಡಿದ್ರೆ ಹ್ಯಾಪಿ ಆಗಿರ್ತೀನಿ ಅಂದ್ರೆ ಆಯುಷು ಹೊಟ್ಟೋಗ್ತಾ ಇರುತ್ತೆ, ಸಮಯ ಕಳೆದೋಗಿರುತ್ತೆ, ಟೈಮು ಹೊಟ್ಟೋಗ್ಬಿಡುತ್ತೆ, ಜೀವನದಲ್ಲಿ ಇರ್ತಕ್ಕಂಥ ಅನುಭವಗಳು ಕೂಡ ನಮ್ಮನ್ನ ದಾಟಿ ಹೋಗ್ಬಿಡುತ್ತೆ. ಹೋಗ್ತಾ ದಾರಿಯಲ್ಲಿ ನಮಗೆ ಎಲ್ಲೋ ಒಂದ್ ಕಡೆ ನಾನು ಎಲ್ಲಾ ಮಾಡ್ತಾ ಇದ್ದೀನಿ, ಏನೋ ಮಿಸ್ಸಿಂಗ್ ಆಗ್ತಾ ಇದೆ, ಸಮಥಿಂಗ್ ಮಿಸ್. ಏನಂದ್ರೆ ಬ್ಯಾಕ್ ಗಾರ್ಡನ್ ಕಡೆ ತಿರುಗಿ ನೋಡ್ಲಿಲ್ಲ, ಅದಕ್ಕೆ ಅಲ್ಲಿ ಒಣಗೋಗ್ತಾ ಇದೆ. ಇದು ನಿಜವಾದಂತ ಜೀವನದ ಸೆಟಲ್ಮೆಂಟ್. ಥ್ಯಾಂಕ್ಸ್ ಮಂಜುನಾಥ್ ಅವರೇ. ಇನ್ನೊಂದು ನನಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಆಫೀಸ್ಗೆ ಹೋಗ್ತೀನಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ, ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಹೋಗ್ತೀನಿ. ಕಡೆಯದಾಗ ಏನಾಗುತ್ತೆ ಅಂದರೆ, ನಾ ಎಷ್ಟೇ ಕೆಲಸ ಮಾಡಿದ್ರು ಸಹ ನಮ್ಮ ಮ್ಯಾನೇಜರ್ಗೆ ಅವ್ರಿಗೆ ತೃಪ್ತಿನೇ ಆಗಿಲ್ಲ ವಿಷು ಕೆಲಸ ಮಾಡಿದ್ದಾನೆ ಅಂತ. ಏನಿದು ಇನ್ನೂ ಪೆಂಡಿಂಗ್ ಇದೆಯಲ್ಲಪ್ಪ, ಇದು ಯಾವಾಗ ಮಾಡ್ತೀಯಾ, ವೆನ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್. ನಾನು ಏನು ಕೆಲಸ ಮಾಡಿದ್ದೀನಿ ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗಿರಲ್ಲ, ಏನು ಪೆಂಡಿಂಗ್ ಇರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಂಡ್ ಆಫ್ ದ ಮಂತಲ್ಲಿ ಎಂಡಲ್ಲಿ ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಎಷ್ಟೇ ಪರ್ಫಾರ್ಮ್ ಮಾಡಿದನೋ ಅವ್ರಿಗೆ ಏನೂ ಇಲ್ಲ ಅನ್ನೋ ರೀತಿಯಲ್ಲೇ ಅವರು ಬಿಂಬಿಸ್ತಾರೆ. ಸೊ ನಮ್ಮ ಮ್ಯಾನೇಜರ್ನ ಖುಷಿ ಪಡಿಸೋದು ಹೆಂಗೆ? ಒನ್ ಥಿಂಗ್ ತಿಳ್ಕೊಳ್ಳಿ, ಈ ಜೀವನದಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟೇಷನ್ 100% ಸ್ಯಾಟಿಸ್ಫೈ ಮಾಡಕ್ ಆಗೋದೇ ಇಲ್ಲ. ನನ್ನ ಪ್ರಕಾರ ಅವ್ರು ಇರ್ಬೇಕು ಅಂದ್ರೆ ಆಗಲ್ಲ, ಅವ್ರ ಪ್ರಕಾರ ನಾನು ಇರ್ಬೇಕಂದ್ರೂ ಆಗಲ್ಲ. ಬಟ್ ನಾವು ಎಕ್ಸ್ಪೆಕ್ಟೇಷನ್ಸ್ ನ ಕಡಿಮೆ ಮಾಡ್ತಾ, ನಿರೀಕ್ಷೆಗಳನ್ನ ಕಡಿಮೆ ಮಾಡ್ತಾ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಬೋದು. ಸಿಚುವೇಶನ್ ಅಕ್ಸೆಪ್ಟ್ ಮಾಡೋದು ಅಂದ್ರೆ ಒನ್ ಥಿಂಗ್, ಪರ್ಸನ್ ಹೇಗಿದ್ರು ಕೂಡ ನನ್ನ ಒಳಗಡೆ ಮೈಂಡ್ ಅಲ್ಲಿ ಥಾಟ್ ಬರಬಾರ್ದು, ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಿಂಗೆ, ಇವ್ರು ಯಾಕೆ ಈ ತರ ಪರ್ಸನ್, ಇವ್ರು ಯಾಕೆ ಆ ತರ ಪರ್ಸನ್, ಇವ್ರು ಯಾಕೆ ಯಾವಾಗ್ಲೂ ನನ್ಗೆ ಎಷ್ಟು ಕೆಲಸ ಮಾಡಿದ್ರು ತೃಪ್ತಿ ಆಗಲ್ಲ, ಇವ್ರು ಯಾಕೆ. ವೆನ್ ಯುವರ್ ಕಾನ್ಶಿಯಸ್, ನಿಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮ, ನಿಮ್ಮ ಒಳಗಡೆ ಇರ್ತಕ್ಕಂತಹ ಒಂದು
ಒರಿಜಿನಲ್ ಫೀಲಿಂಗ್ ಏನಿದೆ ಅದಕ್ಕೆ ಸ್ಯಾಟಿಸ್ಫೈ ಆಗ್ತಿದ್ಯಾ, ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಸಬ್ಸೆ ಬಡ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತ. ಮನುಷ್ಯರಿಗೊಂದು ರೋಗ ಇಟ್ಕೊಂಡಿದೆ, ಏನ್ ಮಾಡಿದ್ರು ಕೂಡ ಸ್ಯಾಟಿಸ್ಫೈ ಆಗಲ್ಲ. ಯಾಕಂದ್ರೆ ಅವರ ಮನಸ್ಸಿಗೆ ಅವ್ರ ಕೌನ್ಸಿಲಿಂಗ್ ಮಾಡಲ್ಲ, ಬೇರೆಯವ್ರ ಅಪ್ರಿಸಿಯೇಷನ್ ತಗೊಂಡು ಖುಷಿಯಾಗಿರೋದು. ನನ್ನ ಮನಸ್ಸಿಗೆ ನನ್ನ ಥಾಟ್ಸ್, ನನ್ನ ಮನಸ್ಸಿಗೆ ನಾನ್ ಆತ್ಮ ಬಾಸ್, ಐ ಆಮ್ ದ ಕಂಟ್ರೋಲರ್ ರೂಲರ್ ಆಫ್ ಮೈ ಸೆಲ್ಫ್. ಇದು ಮರ್ತೋಗ್ತೀವಿ. ನನ್ನ ಖುಷಿ ಯಾರ ಆಧಾರದ ಮೇಲೆ ಇಟ್ಕೊಳ್ತೀವಿ ಅಂದ್ರೆ ನಮ್ ಬಾಸ್ ಅಪ್ರಿಶಿಯೇಟ್ ಮಾಡ್ಬೇಕು, ನನ್ನ ಮೇಲೆ ಇರ್ತಕ್ಕಂತ ಒಂದು ಸಬಾರ್ಡಿನೇಟ್, ಆ ತರ ನೀವು ಅವರ ಮೈಂಡ್ ನಿಮ್ಮ ಮೈಂಡ್ಗೆ ಮ್ಯಾಚ್ ಮಾಡಕ್ ಹೋದಾಗ ಅಲ್ಲಿ ಯಾವಾಗಲೂ ಹ್ಯಾಪಿ ಆಗಿರಲ್ಲ. ಬಟ್ ಒನ್ ಥಿಂಗ್, ನೀವು ಮಾಡ್ತಕ್ಕಂಥ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿದ್ದು, ನಿಮ್ಮ ಒಳಗಡೆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದ್ರೆ ಆ ಪರ್ಸನ್ ಹೇಗಿದ್ರು ಕೂಡ ಅವ್ರ ಬಲೆ ನಿಮ್ ಮುಂದೆ ಆರ್ಟಿಫಿಷಿಯಲ್ ಆಗಿ ಹೇಳ್ತಾ ಇರ್ಬೋದು, ಏನಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೇಕಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೇಕಿತ್ತು. ಬಟ್ ಮನಸ್ಸಿನ ಥಾಟ್ಸ್, ಫೀಲಿಂಗ್ಸ್ ಅದು ಈಸಿಯಾಗಿ ಟಚ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ವೈಬ್ಸ್ ಅವ್ರಿಗೆ ರೀಚ್ ಆಗುತ್ತೆ. ನೀವು ಎಷ್ಟು ಕೆಲಸ ಮಾಡೋದು ಒಂದ್ ಕಡೆ ನೀವು ಮಾಡ್ತೀರಾ, ಮತ್ತೆ ನಿಮ್ ಮೈಂಡ್ ಅಲ್ಲಿ ಥಾಟ್ ಕ್ರಿಯೇಟ್ ಮಾಡ್ತೀರಾ, ಎಂತ ಬಾಸೋ, ಎಂತ ಕಂಪ್ನಿನೋ, ಯಾವ ಜನ್ಮನೋ, ಯಾವ ಕರ್ಮನೋ, ಇಂಥ ಕಡೆ ಕೆಲಸ. ದಿಸ್ ಥಾಟ್ಸ್ ಆ ಪರ್ಸನ್ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಒಳ್ಳೆ ಥಾಟ್ ಮಾಡಕ್ ಬಿಡಲ್ಲ. ಅವ್ರು ಆತರ ಇದಾರ್ತಾನೆ ಇರ್ಲಿ, ಅವರ ಬಿಹೇವಿಯರ್ ಅವ್ರು ತೋರಿಸ್ತಾ ಇದ್ದಾರೆ, ಅವ್ರ ಆಕ್ಷನ್ ಅವ್ರು ತೋರಿಸ್ತಿದ್ದಾರೆ, ನಿಮ್ ರೋಲ್ ನೀವು ತೋರಿಸಿ. ನೀವೇನ್ ಮಾಡ್ತೀರಾ, ಇವಂದು ಅವ್ರು ನಿಮ್ಮ ಮಾತನ್ನ, ನಿಮ್ಮ ವರ್ಕ್ ಅನ್ನ, ನಿಮ್ಮ ಒಂದು ಕೆಲಸವನ್ನ ಮೆಚ್ಚುಗೆ ಪಡಿಸದೇ ಇರ್ಬೋದು, ನೀವು ಕ್ರಿಯೇಟ್ ಮಾಡಿ. ನನ್ನ ಹತ್ರ ತುಂಬಾ ಒಳ್ಳೆ ಬಾಸ್ ಇದ್ದಾರೆ, ನನ್ನ ಒಳಗಡೆ ಇನ್ನರ್ ಸ್ಟ್ರೆಂತ್ ಇಂಪ್ರೂವ್ ಮಾಡಕ್ ತುಂಬಾ ಗುಡ್ ಬಾಸ್ ಸಿಕ್ಕಿದ್ದಾರೆ, ನನ್ನ ಪೇಷನ್ಸ್ ಲೆವೆಲ್ ತುಂಬಾ ಚೆನ್ನಾಗಿ ಚೆಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಇನ್ನೂ ಪರ್ಫೆಕ್ಟ್ ಆಗೋಕ್ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಗೋಲ್ಸ್ ನ ದೊಡ್ಡದ್ ಮಾಡ್ಲಿಕ್ಕೆ, ಬ್ರಾಡ್ ಥಿಂಕ್ ಮಾಡ್ಲಿಕ್ಕೆ ಇವರು ನನಗೆ ಒಂದು ರೀತಿ ಎಮೋಷನಲ್ ಲಿಫ್ಟ್ ಮಾಡ್ತಾ ಇದ್ದಾರೆ. ಈಸ್ ವೆರಿ ಗುಡ್ ಅಂತ ನೀವು ಒಂದು 3 months ಕಂಟಿನ್ಯೂಸ್ ನಿಮ್ ಬಾಸ್ ಬಗ್ಗೆ ಒಳ್ಳೆ ಥಾಟ್ಸ್ ಮಾಡ್ತಾ ಹೋಗಿರಿ. ನಿಮ್ ಜೀವನದಲ್ಲಿ ಮಿರಾಕಲ್ಸ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಕೇಳಿ. ಒಳ್ಳೆಯ ಒಂದು ಸಲಹೆ ಕೊಟ್ಟಿದ್ದೀರಾ. ಯಾಕಂದ್ರೆ ಈಗ ನೀವು ಹೇಳಿದ್ ನನಗೆ ಒಂದು ರಿಯಲೈಸ್ ಆಯ್ತು, ನಾವು ಅವ್ರ ಅಪ್ರಿಸಿಯೇಷನ್ಗೋಸ್ಕರ ವೆಯ್ಟ್ ಮಾಡೋದು ಬೇಡ, ಬಟ್ ನಾವು ಒಳ್ಳೆ ವೈಬ್ರೇಷನ್ ಇಂದ, ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದಾಗ, ಸೊ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಾಗ ಆಟೋಮೆಟಿಕ್ ಅಲ್ಲಿ ಅವ್ರಿಗೆ ಟಚ್ ಆಗುತ್ತೆ ಅಂತ. 100%. ಸೊ ಈಗ ನಾನು ಒಂದು 6 month ಇಂದ ನಾನು ಟೀಮ್ ಲೀಡರ್ ವರ್ಕ್ ಮಾಡ್ತಾ ಇದ್ದೀನಿ. ಈಗೇನಾಗುತ್ತೆ ಅಂದ್ರೆ, ಈಗ ಒಂದು 8 ಜನ ಇದ್ದಾರೆ ನಮ್ಮ ಜೊತೆನಲ್ಲಿ ಕೆಲಸ ಮಾಡೋದು. ಎಷ್ಟೋ ಸಲ ನಾನು ಕೇಳಬೇಕಾಗುತ್ತೆ, ಎಲ್ಲಪ್ಪ ರಿಪೋರ್ಟು ಕಂಪ್ಲೀಟ್ ಮಾಡಿದ್ಯಾ, ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ಯಾ ಅಂತೆಲ್ಲ ಕೇಳಬೇಕಾಗತ್ತೆ. ಈಗ ನನ್ನ ಪ್ರಶ್ನೆ ಉಲ್ಟಾಯಿತು. ಏನು ಪ್ರಶ್ನೆ ಅಂದರೆ, ಈಗ ನಾನು ಲೀಡರ್ ಅಂದಮೇಲೆ ನಾನೇನೇ ಪ್ರಶ್ನೆ ಕೇಳಬೇಕಾದ್ರೆ ಅವ್ರಿಗೊಂಥರ ಓಕೆ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಅಂತ ಹೇಳ್ತಾರೆ, ಖುಷಿಯಾಗಿ ಮಾತಾಡ್ತಾರೆ. ಬಟ್ ಹಿಂಗಡೆ ನನ್ಗೆ ಗೊತ್ತಾಗ್ತಾ ಇರ್ತೈತೆ, ಎಂತ ತಲೆ ತಿಂತಾನಪ್ಪ ಇವನು, ಬಂದಪ್ಪ ಅಂತ ಅನ್ಕೊಳ್ತಾ ಇರ್ತಾರೆ. ಓಕೆ, ಆಮೇಲೆ ನನ್ನ ಬಗ್ಗೆ ಎಲ್ಲೋ ಅವರು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಲ್ಲ ಅಂತ ನಂಗೆ ಅನ್ನಿಸ್ತಾ ಇರ್ತಿದೆ. ನಾನು ಒಳ್ಳೆಯ ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಆಗಬೇಕಾದ್ರೆ, ನಾನು ಬೇರೆಯವರ ವಿಶ್ವಾಸವನ್ನು ಪಡಿಬೇಕಾದ್ರೆ ನನ್ನಲ್ಲಿ ಯಾವ ಗುಣಗಳಿರಬೇಕು ಅಂತ ನನ್ಗೆ ತುಂಬ ಅದು ಆಸಕ್ತಿ ಇದೆ. ದಯವಿಟ್ಟು ಹೇಳ್ತಾರೆ. ಇದು ಬಹುಶಃ ಇಲ್ಲೆಲ್ಲ ಮ್ಯಾನೇಜರು ಇಲ್ಲಿ ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇದ್ದಾರೆ, ಅವ್ರಿಗೊಂದು ಹಿಂಟ್ ಸಿಗುತ್ತೆ ಅನ್ನಂಗಾಗುತ್ತೆ. ಅಂದ್ರೆ ನಿಮ್ ಸಬಾರ್ಡಿನೇಟ್ಸ್ಗೆ ನೀವು ಇಷ್ಟ ಆಗ್ಬೇಕು. ಹೌದು, ಯು ಶುಡ್ ಬಿಕಮ್ ಫಾಂಡ್. ಅಂದ್ರೆ ಅವ್ರಿಗೆ ನೀವು ಇಷ್ಟ ಆಗ್ಬೇಕು. ಅಂದ್ರೆ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೆ ಅಭಿಪ್ರಾಯ ಇರಬೇಕು, ಗುಡ್ ಒಪಿನಿಯನ್ ಇರಬೇಕು. ಯಾಕಂದ್ರೆ ನಮ್ಮ ಮುಂದೆ ಅವ್ರು ಹಂಗ ಓಕೆ ಇರ್ಬೋದು, ಬಟ್ ಹಿಂಗಡೆನಲ್ಲಿ ಕಾಸ್ಮೆಟಿಕ್ ಇರುತ್ತೆ. ಬಿಟ್ಟೆ ಇತ್ತೀಚಿನ ದಿನದಲ್ಲಿ ಇದು ಕಲಿಯುಗದಲ್ಲಿ ಎಲ್ಲರದು ಒಂಥರ ಎಂಪ್ಲಾಯೀಸ್ದು ಇದು ತುಂಬಾ ಜನದ ಕಂಪ್ಲೈಂಟ್ ಏನಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ಮುಂದೆ ಒಂಥರ ಮಾತಾಡೋದು, ಹಿಂದೆ ಒಂಥರ ಬಿಹೇವ್ ಮಾಡೋದು. ನಿಮ್ ಮುಂದೆ ರೆಸ್ಪೆಕ್ಟ್ ಕೊಡೋದು, ಹಿಂದೆ ನಿಮ್ಮನ್ನೇ ಬೈಕೊಳ್ಳೋದು. ಮುಂದೆ ನಿಮ್ ಜೊತೆಯಲ್ಲಿ ನಾಟಕೀಯವಾಗಿ ಕೆಲಸ ಮಾಡ್ದಂಗೆ ತೋರಿಸ್ಕೊಡೋದು, ಹಿಂದೆ ನೋಡಿದ್ರೆ ನೆಗ್ಲೆಕ್ಟ್ ಮಾಡೋದು. ವೈ ಬಿಕಾಸ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬರದ್ದು ಆತ್ಮದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ. ಈಗ ಅವ್ರ ಬ್ಯಾಟ್ರಿ ಆಲ್ರೆಡಿ ಡಿಸ್ಚಾರ್ಜ್ ಆಗಿದೆ, ನನ್ನ ಬ್ಯಾಟ್ರಿನ ನಾನು ಚಾರ್ಜ್ ಆಗಿ ಹೋದ್ರೆ ಅಟ್ಲೀಸ್ಟ್ ನನ್ನ ಬ್ಯಾಟ್ರಿ, ನನ್ನ ಮೈಂಡ್ ಒಂದು ಪವರ್ಫುಲ್ ಮೈಂಡ್ ಆಗಿದ್ರೆ ಅವರ ನೆಗೆಟಿವ್ಸ್ಗೆ ನನ್ನ ಮೈಂಡ್ ರೆಸ್ಪಾಂಡ್ ಆಗಲ್ಲ. ಒಂದು ವೇಳೆ ಅವರು ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ, ಅವರು ನಾನು ಹೇಳಿದ ಕೆಲಸಗಳಿಗೆ ಅವ್ರು ಯಾವ ರೀತಿಯಲ್ಲಿ ಹಿಂದ್ಗಡೆ ಮಾತಾಡ್ಕೊಳ್ತಿರ್ತಾರೆ, ಇದರ ಬ್ಯಾಕ್ ಗ್ರೌಂಡ್ ಬಗ್ಗೆ ನೀವು ನಿಮ್ಮ ಒಂದು
ಪ್ರೆಸೆನ್ಸ್ ಇಲ್ದಿರೋ ಕಡೆ ಅವ್ರು ಏನೇನ್ ಥಿಂಕ್ ಮಾಡ್ತಾರೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಥಾಟ್ ನಾನು ಕ್ರಿಯೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಖುಷಿಯಾಗಿರಕ್ಕಾಗಲ್ಲ. ಅದೊಂದು ಇನ್ಫೆಕ್ಷನ್ ಇದ್ದಂಗೆ. ಡಿಸ್ಟೆನ್ಸ್ ಇಟ್ಕೋಬೇಕು ಅದನ್ನ. ನೀವು ನಿಮ್ಮ ಎಂಪ್ಲಾಯೀಸ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡಿ. ನೀವು ನಿಮ್ಮ ಕೆಳಗಡೆ ಇರ್ತಕ್ಕಂತಹ ಒಂದು ಟೀಮ್ನ ನಾವೆಲ್ಲ ಸೇರಿ ಇಲ್ಲಿ ಟೀಮ್ನ ಬಿಲ್ಡಪ್ ಮಾಡಬೇಕು ಅಂತ ತಿಳ್ಕೊಬೇಕೆ ಹೊತ್ತು ನಾನ್ ಲೀಡರ್, ನಾನು ಏನ್ ಹೇಳ್ತೀನೋ ದಟ್ ಈಸ್ ಫೈನಲ್, ನನ್ನ ಹತ್ರ ಇರೋದೇ ಕರೆಕ್ಟ್ ಸೊಲ್ಯೂಷನ್, ನಾನು ಏನು ಹೇಳ್ತೀನೋ ಅದೇ ಮಾಡಬೇಕು, ಈ ತರ ಈಗೋಯಿಸ್ಟಿಕ್ ನೇಚರ್ ಇತ್ತು ಅಂದ್ರೆ ನಾವು ಹ್ಯಾಪಿಯಾಗಿರಕ್ಕಾಗಲ್ಲ. ಅದಕ್ಕೆ ಮೊನ್ನೆ ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದೆ, ಈಗೋ ಅನ್ನೋದು ಮನುಷ್ಯನ ಹತ್ರ ಬಂದ್ರೆ ಅದ್ರ ವಂಶನೇ ತಗೊಂಡ್ ಬರುತ್ತಂತೆ ಜೊತೆಗೆ. ಯಾವ ರೀತಿ ಕೌರವರು ಹೋಗ್ಬೇಕಾದ್ರೆ ಯುದ್ಧ ಮಾಡೋದಕ್ಕೆ ಅಕ್ಷಯಿನಿ ಸೈನ್ಯನೇ ಹೋಗುತ್ತೆ, ಒಬ್ರು ಹೋಗೋದಿಲ್ಲ. ಹಾಗೇನೆ ಈಗೋ ಯಾರ ಹತ್ರ ಇರುತ್ತೆ ಸ್ಟ್ರೆಸ್ ಬಂದ್ಬಿಡುತ್ತಂತೆ, ಇರಿಟೇಷನ್ ಬಂದ್ಬಿಡುತ್ತಂತೆ, ಮತ್ತೆ ಒಂದ್ ರೀತಿಯಲ್ಲಿ ಫ್ರಸ್ಟ್ರೇಷನ್ ಬಂದ್ಬಿಡುತ್ತಂತೆ, ಆಂಗರ್ ಬರುತ್ತಂತೆ, ಈ 4 ಜೊತೆಗೆ ಹೇಳ್ಕೊಂಡ್ ಬರುತ್ತಂತೆ. ಪೀಸ್ ಯಾವಾಗ ಬರುತ್ತೆ ಅಲ್ಲಿ ಲವ್ ಬರುತ್ತಂತೆ, ಕೇರ್ ಬರುತ್ತಂತೆ, ಕಂಪ್ಯಾಷನ್ ಬರುತ್ತಂತೆ, ಕೋಆಪರೇಷನ್ ಬರುತ್ತಂತೆ. ನಮ್ಮ ಜೀವನದಲ್ಲಿ ನಾವು ಯಾವ್ದಕ್ ಸ್ಥಾನ ಕೊಡ್ತೀವಿ ಅಲ್ಲಿ ಆ ಒಂದು ಕುಟುಂಬದವರೆಲ್ಲ ಎಂಟರ್ ಆಗ್ಬಿಡ್ತಾರೆ. ಸೊ ನಮ್ಮ ಜೀವನದಲ್ಲಿ ನಾವು ಈಗೋ ಪರ್ಸನಾಲಿಟಿ ಇಟ್ಕೊಳ್ದೆ ಬೇರೆಯವರ ಬಗ್ಗೆ ನಾವು ಒಂದು ಕಂಪ್ಯಾಷನ್ ಇಟ್ಕೋಬೇಕು. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮ್ಗೆ. ನೀವು ಹೋಗ್ತಾ ಇರ್ತೀರ ದಾರಿಯಲ್ಲಿ, ನಿಮ್ದೇ ನೀವು ಒಂದು ಸ್ಟ್ರೇಂಜರ್ಸ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಯಾರೋ ಒಬ್ರು ಅಪ್ಪಿ ತಪ್ಪಿ ಅಲ್ಲಿ ಹಳ್ಳ ಇರುತ್ತೆ ಚಿಕ್ಕದು, ಆ ಹಳ್ಳದಲ್ಲಿ ಬಿದ್ದೋಗ್ತಾರೆ. ಅವ್ರನ್ನ ನೋಡಿದಾಗ ನಿಮ್ಮನ್ನ ಲಿಫ್ಟ್ ಮಾಡ್ಬೇಕು ಅನ್ಸುತ್ತಾ, ಯಾವನೋ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತಿರೋ, ಅಥವಾ ನಿಮಗೆ ತುಂಬಾ ಕ್ಲೋಸ್ ಇರ್ತಕ್ಕಂಥ ಅವ್ನು ಬಿದ್ದೋಗಿದ್ದಾನೆ ಅಂತ ನೀನ್ ಬಿದ್ದೋಗಿದ್ಯಾ ಬಾ ನಾನು ನಿನಗೆ ಕಂಪನಿ ಕೊಡ್ತೀನಿ ಅಂತ ನೀವು ಬಿದ್ದೋಗ್ತೀರಾ, ಏನ್ ಮಾಡ್ತೀರಾ? ಲಿಫ್ಟ್ ಮಾಡಕ್ ಹೋಗ್ತಿರೋ, ಅಥವಾ ಇಗ್ನೋರ್ ಮಾಡಿ ಹೊರಟೋಗ್ತಿರೋ, ಅಥವಾ ಬಿದ್ದಿರೋವನ್ನ ಎತ್ತಬೇಕು ಅಂತ ಎತ್ತುತ್ತೀರೋ, ಇಲ್ಲ ಕಂಪನಿ ಕೊಡಕ್ ಹೋಗ್ತಿರೋ ಜೊತೆಗೆ ಏನ್ ಮಾಡ್ತೀವಿ? ಲಿಫ್ಟ್ ಮಾಡ್ತೀವಿ. ಯಾಕೆ? ಅವನ್ ಬಿದ್ದೋದ ಅಂತ ನಾವ್ ಯಾಕೆ ಬೀಳಕ್ ಹೋಗಲ್ಲ? ಅವನಿಗೆ ಪೆಟ್ ಮಾಡ್ಕೊಂಡಂತ ನಾವು ಪೆಟ್ ಮಾಡ್ಕೊಳಕ್ ಯಾಕೆ ಹೋಗಲ್ಲ? ಬಿಕಾಸ್ ನಮಗ್ ಗೊತ್ತಿದೆ ಅವನ್ ಮಾಡಿರೋದು ನಾರ್ಮಲ್ ಅಲ್ಲ, ಅಬ್ನಾರ್ಮಲ್. ಅದಾಗಿರೋದು ನಾರ್ಮಾಲಿಟಿ ಅಲ್ಲ, ಅಬ್ನಾರ್ಮಲ್. ಇದು ಫಿಸಿಕಲ್ ಲೆವೆಲ್ ಅಲ್ಲಿ ಗೊತ್ತು. ಈಗ ಯಾರು ನೆಗೆಟಿವ್ ಮಾತಾಡ್ತಾ ಇದಾರೆ, ಯಾರು ನಿಮ್ ಬಗ್ಗೆ ಒಂದ್ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇದಾರೆ, ಅವರು ಎಮೋಷನಲ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ, ವೀಕ್ ಇದ್ದಾರೆ. ಅವ್ರನ್ನ ಲಿಫ್ಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಸ್ಟ್ರೆಂತ್ ಇಟ್ಕೊಂಡು ಅವರಿಗೆ ನಿಮ್ಮ ಕ್ವಾಲಿಟೀಸ್ ಇಂದ ಅವ್ರ ಹತ್ರ ನೀವು ಕಮ್ಯುನಿಕೇಶನ್ ಅಲ್ಲಿ ಬರ್ಬೇಕು. ಅವ್ರು ಯಾವ ರೀತಿ ನೀವು ನಡ್ಕೊಂಡ್ರು ಕೂಡ ನೀವು ಅವ್ರಿಗೆ ಕಾಮ್ ಆಗಿ, ಪೀಸ್ಫುಲ್ ಆಗಿ, ಲವ್ಫುಲ್. ಬಟ್ ಒನ್ ಥಿಂಗ್, ಕಾಮ್, ಪೀಸ್ಫುಲ್, ಲವ್ ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ಗ್ರಾಂಟೆಡ್ ಅಂತ ಮಾಡ್ಕೊಡೋದಲ್ಲ. ಡಿಸಿಪ್ಲಿನ್ ಆಕ್ಷನ್ ತಗೊಳ್ಳಿ, ಅವರಿಗೆ ಹೇಳ್ಬೇಕಾಗಿರ್ತಕ್ಕಂಥ ವಾರ್ನಿಂಗು ಕೊಡಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಂಪನಿ ರೂಲ್ಸ್ನು ಫಾಲೋ ಮಾಡಿ. ಬಟ್ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ನ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ. ಅವ್ರ ಬಗ್ಗೆ ನಿಮ್ಮ ಮೈಂಡ್ ಅಲ್ಲಿ ಥಾಟ್ ಬಂದ್ರೆ he is emotionally ill, I have to give him the strength, God's power, God's blessing on him, definitely he will become okay ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ಅನ್ನು ಸೈಲೆಂಟ್ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ಇನ್ನರ್ ಸ್ಟ್ರೆಂತ್ ಅವನ್ನ ಲಿಫ್ಟ್ ಮಾಡಿ. ಧನ್ಯವಾದ ಮಂಜುನಾಥ್ ಅವರೇ. ನಮ್ಮ ಇನ್ನೊಂದು ಒಬ್ಬರು ಇನ್ಸಿಡೆಂಟ್ ಎಕ್ಸಾಂಪಲ್ ಆಗಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. ನನ್ನ ಒಬ್ಬ ಸ್ನೇಹಿತ, ಸುಮಾರು ಒಂದು 30 ವರ್ಷದಿಂದ ನಾವಿಬ್ರು ಸ್ನೇಹಿತರು. ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾರೆ, IT ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ. ಅವರು ಜಾಯಿನ್ ಆದಾಗ ಕಾಂಟ್ರಾಕ್ಟ್ ಬೇಸಿಸ್ನ ಜಾಯಿನ್ ಆದರು. ಸೊ ಜಾಯಿನ್ ಆದರು, ಒಂದು 3 ವರ್ಷದಲ್ಲಿ ಪರ್ಮನೆಂಟ್ ಆಗುತ್ತಂತ ಬಂದು 5 ವರ್ಷ ಆಯಿತು, 22 ವರ್ಷ ಆಯಿತು, ಇನ್ನೂ ಪರ್ಮನೆಂಟ್ ಆಗಿಲ್ಲ. ಸೊ ಲಾಸ್ಟ್ ಸ್ಯಾಟರ್ಡೆ ಅವರು ಎಷ್ಟು ಡಿಪ್ರೆಷನಲ್ಲಿ ಹೇಳಿದಂದ್ರೆ, ವಿಶು ಈಗಾಗುತ್ತೆ ಆಗತ್ತೆ ಈ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಪರ್ಮನೆಂಟ್ ಆಗ್ತಾ ಇಲ್ಲ, ಎಲ್ಲ ಕೆಲಸ ಬಿಡೋಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಇಯರ್ ಆಗ್ಬಿಡ್ತೇನೆ ಅಂತ ಅನ್ಸುತ್ತೆ. ಸೊ ಈ ಸಮಯದಲ್ಲಿ ಅವ್ರು ತುಂಬ ಡಿಪ್ರೆಷನ್ನಲ್ಲಿದ್ದು, ಇದು ಸಹಜವಾಗಿ ಎಷ್ಟೋ ಸಲ ಹಂಗಾಗುತ್ತೆ. ಸೊ ನಾನು ಅನ್ಕೊಂಡಿರುವಂತಹ ಪೊಸಿಷನ್ ಸಿಗಲಿಲ್ಲ, ನಂಗೆ ಪರ್ಮನೆಂಟ್ ಆಗಿಲ್ಲ ಅಂತ ಅಂದಾಗ ನಂಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅಂದರೆ ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ರು. ನಾನು ಅವ್ರಿಗೆ ಏನಂತ ಸಲಹೆ ಕೊಡ್ಬೋದು ಹೇಳಿ ಮಂಜುನಾಥ್ ಅವರೇ? ಲೈಫ್ ಅಂತ ಹೇಳಿದ್ರೆ ಜಾಬೇ ಲೈಫ್ ಅಲ್ಲ, ಇಸ್ ಎ ಪಾರ್ಟ್ ಆಫ್ ಲೈಫ್ ಒನ್ ಥಿಂಗ್. ಆಮೇಲೆ ಜೀವನದಲ್ಲಿ ಪ್ರಮೋಷನ್ ಅಂತ ಹೇಳಿದ್ರೆ
ಒಂದು ಪೊಸಿಷನಲ್ ಪ್ರಮೋಷನ್, ಒಂದು ಸ್ಕೇಲಲ್ ಪ್ರಮೋಷನ್, ಅದೇ ಪ್ರಮೋಷನ್ ಅಲ್ಲ. ಪ್ರಮೋಟ್ ಆಗೋದು ಅಂತ ಹೇಳಿದ್ರೆ ನಾನು ಇರೋ ಕಡೆ ವರ್ಕ್ನ ಎಂಜಾಯ್ ಮಾಡಿಕೊಂಡು ಬೇರೆಯವರ ಬಗ್ಗೆ ಒಂದು ಗುಡ್ ಫೀಲಿಂಗ್ಸ್ ಇಟ್ಕೊಂಡು ನನ್ನ ಜಾಬ್ನ ಎಂಜಾಯ್ ಮಾಡೋದು ರಿಯಲ್ ಪ್ರಮೋಷನ್ ನನ್ನ ಒಂದು ಅನುಭವದಲ್ಲಿ. ಯಾಕೆಂದ್ರೆ ತುಂಬಾ ಜನ ಪ್ರಮೋಷನ್ಗೋಸ್ಕರ ಅವರ ಪ್ರಿನ್ಸಿಪಲ್ಸ್ ಬ್ರೇಕ್ ಮಾಡ್ತಾರೆ, ಮತ್ತೆ ವ್ಯಾಲ್ಯೂಸ್ಗೆಲ್ಲಾನು ಕೂಡ ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಮೋಸ ಮಾಡ್ತಾರೆ, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಬ್ಯಾಕ್ ಬೈಟಿಂಗ್ ಮಾಡ್ತಾರೆ, ಅಥವಾ ಸೀನಿಯರ್ಸ್ ಮೇಲೆ ಹೋಗ್ಬಿಟ್ಟು ನೆಗೆಟಿವ್ಸ್ ಎಲ್ಲ ಹೇಳಿ ಬಾಸ್ಗೆ ಫೇವರ್ ಆಗ್ಬಿಟ್ಟು ಇವರು ಮುಂದೆ ಹೋಗೋದಿಕ್ಕೆ ಏನೇನು ಫೌಂಡೇಶನ್ ಮಾಡಬೇಕು ಇದೆಲ್ಲ ಮಾಡ್ಕೊಂತಾರೆ. ಇದೆಲ್ಲ ಕಲಿಯುಗದಲ್ಲಿ ಆಗ್ತಿದೆ. ಬಟ್ ಫಿಸಿಕಲ್ ಲೆವೆಲ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಒಂದು, ಜನರ ಕಣ್ಣಿಗೆ ಕಾಣಿಸುವ ಸ್ಯಾಟಿಸ್ಫ್ಯಾಕ್ಷನ್ ಒಂದು. ಬಟ್ ನನ್ನ ಇಡೀ ಜೀವನದಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಪ್ರಿನ್ಸಿಪಲ್ಸ್ನ ಬ್ರೇಕ್ ಮಾಡಿಲ್ಲ, ನನ್ನ ವ್ಯಾಲ್ಯೂಸ್ನ ನಾನು ಕಾಂಪ್ರಮೈಸ್ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನಾನು ಯಾರ ಬಗ್ಗೆ ಹೋಗಿ ಹಿಂಗೆ ಹಂಗೆ ಅಂತ ಚಾಡಿ ಹೇಳಿಲ್ಲ. ನನ್ನ ಸರ್ವಿಸ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಮಾಡಬೇಕಾಗಿರೋವಂಥದ್ದೆಲ್ಲ ಡಿಸಿಪ್ಲಿನ್ ಆಗಿ ಮಾಡಿದ್ದೀನಿ. ಓನ್ಲಿ ಥಿಂಗ್ ನಾನು ಮಿಸ್ಟೇಕ್ ಮಾಡ್ತಿರೋದೇನು ಅಂದ್ರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಜಾಬ್ ಮಾಡ್ತೀನಿ. ಇದೊಂದನ್ನ ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜೀವನದಲ್ಲಿ ಒಂದು ಇನ್ನರ್ ಸ್ಟ್ರೆಂತ್ ತುಂಬಿಸ್ಕೊಳ್ಳೋದಕ್ಕೆ ಒಂದು ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅವರ ಜೀವನದ ಒಂದು ಡಿಗ್ರಿಯಲ್ಲಿ ಪ್ರಮೋಷನ್ ತಗೋಬೇಕು ಅಂತ ತಿಳ್ಕೊಳ್ಳಿ. ಭಲೆ ಈ ಜಾಬ್ ಅಲ್ಲಿ ನನ್ನ ಪ್ರಮೋಷನ್ ನನಗೆ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಲೈಫ್ ಅನ್ನೋದು ಇಲ್ಲಿಗೆ ಎಂಡ್ ಆಗಲ್ಲ. ಲೈಫ್ ಅನ್ನೋದು ಮುಂದೆ 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 ಇದೆ. ಕರ್ಮದಂತೆ ಫಲ ಅಂತ ಹೇಳ್ತೀವಲ್ಲ, ಈಗಿನ ಕರ್ಮ ಮುಂದಿನ ಜೀವನಕ್ಕೆ ಫಲ ಕೊಡುತ್ತೆ. ಈಗಿನ ಕರ್ಮ ಭವಿಷ್ಯ ಮುಂದಿನ ಲೈಫಲ್ಲಿ ಒಳ್ಳೆ ಪ್ರಮೋಷನ್ ಕೊಡೋದು ಸಾಧ್ಯತೆ. ಧನ್ಯವಾದಗಳು. ಇದೊಂದು ಪ್ರಶ್ನೆ ನಮಗೆ ಸಮಾಜದಲ್ಲಿ ಕಾಣಿಸುವಂತ ಪ್ರಶ್ನೆ ಇದು. ಸಹಜವಾಗಿ ನಾನು ನೋಡ್ತಾ ಹೋಗ್ತೀವಿ. ನೇರವಾದ ಪ್ರಶ್ನೆ ನಿಮಗೆ ಮಂಜುನಾಥ್ ಅವರಿಗೆ, ಲಂಚ ತಗೊಬೋದಾ? ಎರಡನೇದು, ಎಷ್ಟೋ ಸರಿ ನಮ್ಮ ಸ್ನೇಹಿತರ ಜೊತೆ ಮಾತಾಡಿದಾಗ ನಾನು ಇಷ್ಟಪಡಲ್ಲ, ನಾನು ತುಂಬಾ ಬೇಗ ಕೆಲಸ ಮಾಡ್ಕೊಟ್ಟಿರ್ತೀನಿ, ಅವ್ರು ಖುಷಿಗೆ ಕೊಡ್ತಾರೆ, ಅದು ನನ್ಗೆ ಒಂಥರ ಕಾಂಪ್ಲಿಮೆಂಟರಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವರು ಎಷ್ಟೋ ಸಾರಿ ನನಗೆ ಇಷ್ಟ ಇಲ್ಲ, ಕೆಲಸ ಮೇಲಧಿಕಾರಿಗಳ ಒಂದು ಪ್ರೆಷರ್ ಇರುತ್ತೆ, ಅದಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡ್ತೀರಾ? ಅದು ತಪ್ಪಾ? ಇಲ್ಲ ಅನಿವಾರ್ಯತೆ ಇರುತ್ತೆ, ಇಲ್ಲ ನಾನು ತಗೊಂಡ್ಲೇ ಇಲ್ಲ ಅಂದಾಗ ಬೇರೆ ಬೇರೆ ಸೀಕ್ವೆನ್ಸಸ್ ನಾವು ಫೇಸ್ ಮಾಡ್ಬೇಕಾಗತ್ತೆ? ಬಹಳ ಲಾಜಿಕಲ್ ಪ್ರಶ್ನೆ ಕೇಳಿದೀರಾ. ಲಂಚ ತಗೋಬಹುದಾ ಅಂತ ಯಾರೋ ಹೇಳ್ತಾ ಇದ್ರು, ಲಂಚ ತಗೊಂಡಿಲ್ಲ ಅಂದ್ರೆ ಮಂಚ ಹತ್ತಕ್ಕಾಗಲ್ಲ ಅಂತ. ಸೊ ಲಂಚ ತಗೋಬಹುದಾ ಅಂತ ಕೇಳೋದು ಹೆಂಗಿದೆ ಅಂದ್ರೆ, ವಿಷ ಇಟ್ಬಿಟ್ಟು ನನ್ಗೆ ವಿಷ ಕೊಡ್ಬೋದಾ ಅನ್ನೋ ತರ ಇದೆ ನನ್ನ ಪ್ರಕಾರ. ಆದ್ರೆ ಈಗ ಇದು ಕಾಮನ್ ಆಗ್ತಾ ಇದೆ. ಅನಿವಾರ್ಯವಾಗಿ ಕೆಲವ್ರಿಗೆ ಇಷ್ಟ ಇಲ್ಲ ಅಂದ್ರೂ ತಗೊಂಡು ಅವರ ಮೇಲ ಅಧಿಕಾರಿಗಳಿಗೆ ತಲುಪಿಸೋದು, ಕರಪ್ಷನ್ ಎಲ್ಲ ಕಡೆನೂ ತುಂಬಾ ಇದು ಏನಾಗ್ಬಿಟ್ಟಿದೆ ಅಂದ್ರೆ ಇದೇ ಒಂದು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಬಟ್ ಯಾರಿಗೆ ರಿಯಲಿ ಅಂತರಾತ್ಮ ಒಪ್ತಾ ಇಲ್ಲ, ಈ ಕೆಲಸ ಮಾಡಕ್ ಒಪ್ತಾ ಇಲ್ಲ, ಬಟ್ ಅನಿವಾರ್ಯವಾಗಿ ತಗೊಳ್ತಾ ಇದ್ದಾರೆ, ಅದನ್ನ ತಗೊಂಡು ಅವ್ರ ಮೇಲಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ, ಇಂಥವರು ಈ ರೀತಿ ತಿಳ್ಕೊಬಹುದು. ಈಗ ಒಬ್ಬ ಪೋಸ್ಟ್ ಮ್ಯಾನ್ ಅನ್ಕೊಳ್ಳಿ. ಪೋಸ್ಟ್ ಮ್ಯಾನ್ ಕೆಲಸ ಏನು? ಪೋಸ್ಟ್ ಮ್ಯಾನ್ ಕೆಲಸ ಏನು? ಪೋಸ್ಟ್ ಕೊಡೋದು. ಆ ಪೋಸ್ಟ್ ಒಳಗಡೆ ಯಾರು ಏನು ಬರ್ದಿದಾರೋ ಅದನ್ನ ಓದೋ ಕೆಲಸ ಅವನದಲ್ಲ. ಅವನೊಬ್ಬ ಪೋಸ್ಟ್ ಮ್ಯಾನ್ ಆಗಿ ಒಬ್ಬರಿಗೆ ಪೋಸ್ಟ್ ಕೊಡ್ತಾನೆ. ಅದ್ರಲ್ಲಿ ಗುಡ್ ನ್ಯೂಸ್ ಇರ್ಬೋದು, ಬ್ಯಾಡ್ ನ್ಯೂಸ್ ಇರ್ಬೋದು, ಗುಡ್ ಮೆಸೇಜ್ ಇರ್ಬೋದು, ಬ್ಯಾಡ್ ಮೆಸೇಜ್ ಇರ್ಬೋದು, ಅವನ್ ಕೊಡ್ತಾ ಇದ್ದಾನ ಅಷ್ಟೇ. ಆದ್ರೆ ಅದ್ರಲ್ಲಿ ಬರ್ದಿರೋದಿಕ್ಕೆ ಅವನಿಗೆ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ, ಸಂಬಂಧ ಇಲ್ಲ ತಾನೆ. ಸೇಮ್ ಟೈಪ್ ಯಾರು ಲಂಚ ತಗೊಳ್ತಾ ಇದ್ದಾರೆ, ಅವ್ರ ಮೇಲಧಿಕಾರಿಗಳು ಕೊಡ್ತಾ ಇದ್ದಾರೆ, ಇವ್ರು ಒಳಗಡೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಆ ರೀತಿ ತಿಳ್ಕೊಬಹುದು, ನಾನೊಬ್ಬ ಪೋಸ್ಟ್ ಮ್ಯಾನ್, ನನ್ನ ಮನಸ್ಸಿಗೆ ಇದು ಇಷ್ಟ ಇಲ್ಲ, ಆದ್ರೆ ಕೆಲಸದ ಅನಿವಾರ್ಯದಿಂದ ನಾನು ಕೊಡ್ತಾ ಇದ್ದೀನಿ ಅಂತ. ಆದ್ರೆ ಒಳಗಡೆ ಭಾವನೆಗಳು ಚೆಕ್ ಮಾಡ್ಕೋಬೇಕು. ಆ ದುಡ್ಡಲ್ಲಿ ನನಗೇನಾದ್ರೂ ಆಸಕ್ತಿ ಇದೆಯಾ, ಲೋಭ ಇದೆಯಾ, ನನಗೂ ಅದರಲ್ಲಿ ಆ ಕಮಿಷನ್ ತಗೋಬೇಕು ಅನ್ನುವಂತ ಆಕರ್ಷಣೆ ಇದೆಯಾ,
ನಂದು ಮೈಂಡ್ ಸೆಟ್ ಅದೇ ತರ ಕನ್ವರ್ಟ್ ಆಗಿದೆಯಾ ಇದನ್ನ ಚೆಕ್ ಮಾಡ್ಕೋಬೇಕು. ಅದು ನನಗಿಲ್ಲ, ನಾನು ತಗೊಳ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ, ಬಟ್ ನಾನ್ ಮಾತ್ರ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿಲ್ಲ ಅಂದ್ರೆ ಅದು ನಿಮ್ಗೆ ಟಚ್ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಕರ್ಮದ ಫಲಾಫಲಗಳು ತಗೊಂಡವ್ರಿಗೆ, ಕೊಟ್ಟವರಿಗೆ ಈ ಒಂದು ಸೃಷ್ಟಿಯ ನಿಯಮದ ಪ್ರಕಾರವಾಗಿ ಈ ಕರ್ಮದ ಫಲಾಫಲಗಳು ಡಿವೈಡ್ ಆಗುತ್ತೆ ಹೊತ್ತು ನಿಮಗೇನು ಕೂಡ ಅದೊಂದು ಎಫೆಕ್ಟ್ ಆಗೋದಿಲ್ಲ. ಇನ್ನೊಂದು ನಾನು ಇಂಪಾರ್ಟೆಂಟ್ ಹೇಳ್ತೇನೆ. ಒಮ್ಮೆ 3 ಬೇಟೆಗಾರ ಇದ್ರಂತೆ. ಒಂದು ಜಿಂಕೆಯನ್ನ ಬೇಟೆ ಆಡ್ತಕ್ಕಂಥವನು ನಾನು ಹೊಟ್ಟೆಪಾಡಿಗಾಗಿ ಬೇಟೆ ಆಡ್ಲೇಬೇಕು ಅಂತ ಅವನು ಆಡಕ್ ಹೋಗ್ತಾನಂತೆ. ಇನ್ನೊಬ್ನು ನನಗೆ ಬೇಟೆ ಆಡಿಲ್ಲ ಅಂದ್ರೆ ಮಜಾನೇ ಇರಲ್ಲ ಜೀವನದಲ್ಲಿ ಅಂತ ಹೇಳಿ ಎಂಜಾಯ್ ಮಾಡೋದಕ್ಕೆ ಬೇಟೆ ಆಡದಂತೆ. ಇನ್ನೊಬ್ನು, ಹೇ ಭಗವಂತ, ನಿನ್ ಜೊತೆಲಿ ನಾನು ಇಷ್ಟೇ ಬೇಡ್ಕೊಳ್ತಿರೋದು, ಯಾವ ಜನ್ಮದಲ್ಲಿ ನಾನು ಯಾವ ರೀತಿಯಲ್ಲಿ ನಿನ್ನ ಹತ್ರ ಬೇಡಿಕೆ ಹಾಕಿದೀನೋ ಗೊತ್ತಿಲ್ಲ, ನಾನು ಇವತ್ತು ಈ ಜಿಂಕೆಗೆ ಹಿಂಸೆ ಕೊಡ್ತಾ ಇದ್ದೀನಿ, ಇನ್ನೊಂದು ಜನ್ಮ ಅನ್ನೋದಿದ್ರೆ ದಯವಿಟ್ಟು ನನಗೆ ಈ ತರ ಬೇಟೆ ಆಡುವಂತಹ ಒಂದು ಪಾತ್ರನೇ ಬೇಡಪ್ಪ, ದಯವಿಟ್ಟು ನನ್ನನ್ನ ಈ ಒಂದು ಬಂಧನದಿಂದ ಬಿಡಿಸಪ್ಪ, ನನಗಿದಿಷ್ಟ ಇಲ್ಲ ಆದ್ರೂ ಅನಿವಾರ್ಯ, ಭಗವಂತ ನನ್ನನ್ನು ಇದರಿಂದ ಬಿಡಿಸು ಅಂತ ಹೇಳ್ಬಿಟ್ಟು ಇಷ್ಟ ಇಲ್ಲದೆ ಅವ್ನು ಕೆಲಸ ಮಾಡೋದಂತೆ. ಅದರ ನೆಕ್ಸ್ಟ್ ಬರ್ತ್ ಏನಾಗತ್ತೆ ಅಂತ ಹೇಳಿದ್ರೆ, ಯಾರು ಅದನ್ನ ಕಷ್ಟ ಕೊಟ್ಟು ಮಾಡಿದ್ರು ಅವನು ಕೂಡ ಮತ್ತೆ ಬೇಟೆಗಾರನಾಗಿ ಹುಟ್ಟಿ ಅವನು ಕಷ್ಟಗಳನ್ನು ಅನುಭವಿಸ್ತಾನಂತೆ. ಯಾರು ತಿನ್ಬೇಕು ಅಂತ ಹೇಳ್ಬಿಟ್ಟು ಬೇಟೆ ಆಡ್ದ ಅವನು ಮತ್ತೆ ಅದೇ ತರ ಲೈಫ್ ಸ್ಟೈಲ್ ಅಲ್ಲಿ ಹುಟ್ಟಿ ಅದರ ಕರ್ಮ ಫಲ ಅನುಭವಿಸ್ತಾನಂತೆ. ಯಾರು ಭಗವಂತ ನನ್ಗೆ ಇಷ್ಟ ಇಲ್ಲ ಅಂತ ಹೇಳೋದ್ನಲ್ಲ ಅವನಿಗೆ ಆ ಬಂಧನದಿಂದ ಮುಕ್ತಿ ಸಿಕ್ಕಿ ಅವನು ಒಳ್ಳೆಯ ಸಂಸ್ಕಾರವಂತನಂತೆ ಜನ್ಮ ಪಡ್ಕೊಂಡಂತೆ. ವೈ ಬಿಕಾಸ್ ಅಂದ್ರೆ ಅವನು ಇಂಟೆನ್ಷನ್ ಅಲ್ಲಿ ಇಲ್ಲ ಅಂದ್ರೆ ಅದು ಕರ್ಮಕ್ಕೆ ಎಫೆಕ್ಟ್ ಆಗಲ್ಲ. ಓಕೆ, ಧನ್ಯವಾದ ಮಂಜುನಾಥ್ ಅವರೇ. ಈಗ ಆಡಿಯನ್ಸಲ್ಲಿ ಏನಾದರೂ ಪ್ರಶ್ನೆ ಇದೆ, ಯಾವುದೇ ರೀತಿಯಲ್ಲಿ ಪ್ರಶ್ನೆ ಇದ್ದು ತಾವು ಕೇಳ್ಬೋದು. ಯಾವುದಾದ್ರು ಪ್ರಶ್ನೆ ಇದೆ ತಮ್ಮಲ್ಲಿ? ಅದು ಕೊಡಿ, ಆ ಮೈಕ್ ಕೊಡಿ, ಬೇಕಾದ್ರೆ ಅಲ್ಲೇ ಕೊಡಿ. ಕೊಡ್ತೀನಿ. ಇನ್ನೊಂದು ಮೈಕ್ ಅದು ಕೊಡ್ತೀರಾ? ಬೇಡಲ್ಲ, ಹೇಳಿ. ಯಾರಿಗಾದ್ರೂ ಕ್ವಶನ್ ಇದ್ರೆ ಕೈ ಎತ್ತಕ್ಕೆ. ಏನು ಕ್ವಶನ್ ಇದೆ? ಕೈ ಎತ್ತಿ. ಕ್ವಶನ್ ಇದೆಯಾ? ಬಹುಶಃ ಎಲ್ಲರೂ ಪ್ರಶ್ನೆಗಳಿಂದ ಅತೀತ ಆಗಿದ್ದಾರೆ, ಪಡಬೇಡಿ ಅಂತ ಪ್ರಶ್ನಾತೀತರಾಗಿದ್ದಾರೆ. ಓಕೆ, ಮಂಜುನಾಥ್ ಅವರೇ ತುಂಬಾ ಹೇಳ್ಬೇಕೇನೋ, ಕ್ವಶನ್ಸ್ ಕೇಳ್ಬೇಕಾ? ಇನ್ನೊಂದ್ಸತಿ ಕೇಳಿ. ಓಕೆ, ಮಂಜುನಾಥ್ ಅವರೇ, ಎಲ್ಲ ಪ್ರಶ್ನೆಗಳಿಗೆ ನಿಜವಾಗ್ಲೂ ತುಂಬ ಸ್ಪಷ್ಟೀಕರಣದ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು. ಒಂದು 2 ನಿಮಿಷ ಮೆಡಿಟೇಷನ್ ಅಂದ್ರೆ ಮೆಡಿಟೇಷನ್ ಮಾಡೋದೊಂದು ಪ್ರಯೋಗ ಮಾಡಿಸಿ. ಅದೇ ಮೆಡಿಟೇಷನ್ ಬಗ್ಗೆ ಅದೇ ನಾವು ಡಿಸ್ಕಷನ್ ಮಾಡಿ ಅದೊಂದು ಯಾವ ರೀತಿ ನಾವು ಮೆಡಿಟೇಷನ್ ಮಾಡಬೇಕು, ಯಾವ ರೀತಿ ಪ್ರಯೋಗ ಮಾಡಬೇಕು, ಯಾವ ರೀತಿ ನಾವು ಈಗ ಒಂದು ಧ್ಯಾನ ಅಂತ ಮಾಡೋಕ್ಕಂತ ನಾವು ಕುತ್ಕೊಂಡಾಗ ಎಷ್ಟೋ ಸರಿ ನಾನು ಪ್ರಯತ್ನ ಮಾಡಿದ್ದೀನಿ, ಮಾಡ್ತಾ ಇದ್ದೆ. ಒಂದು 5 ನಿಮಿಷ ಧ್ಯಾನ ಮಾಡಬೇಕು ಅಂತ ಕುತ್ಕೊಂಡಾಗ